ಈ ಚುನಾವಣೆಯಲ್ಲಿ ಕಂಡುಕೊಂಡಂಥ ಅಂಶ ಏನು ಹೇಳಿದ್ರೆ, ಇದುವರೆಗೆ ಈ ಕ್ಷೇತ್ರದಲ್ಲಿ ಓಟಿಗಾಗಿ ನೋಟ್ ಕೊಡ್ತಾ ಇದ್ರಂತೆ. ಈ ಬಾರಿಯೂ ಕೂಡ ಕೊಟ್ಟಿದ್ದಾರೆ. ನನಗೆ ಒಂದು ರಿಪೋರ್ಟ್ ಪ್ರಕಾರ ಸುಮಾರು 250 ಕೋಟಿ ರೂಪಾಯಿ ಕಪ್ಪು ಹಣ ಚಲಾವಣೆ ಆಗಿದೆ ಅಂತೇಳಿ ವರದಿ ಇದೆ. ಅದು ಮುಂದಿನ ದಿನಗಳಲ್ಲಿ ಅದರ ಪುಷ್ಟಿಯನ್ನು ನೀವೇ ಕೊಡಬೇಕು. ಅದೆಷ್ಟು ಸತ್ಯ ಎಷ್ಟು ಮಿಥ್ಯ ಅದು ಸೆಕೆಂಡರಿ. ಒಂದು ರಿಪೋರ್ಟ್ ಹೇಳ್ತಾ ಇದೆ, ಅದು ಅಧಿಕೃತನ ಅನಧಿಕೃತನ ಅದು ಕನ್ಫರ್ಮೇಷನ್ ಆಗಬೇಕು. ಅಂದರೆ ಒಟ್ಟಾರೆ ಚಲಾವಣೆ ಆಗಿರುವಂಥದ್ದು ಎಲ್ಲ BJP, ಕಾಂಗ್ರೆಸ್ ಮತ್ತು ಇತರ ಪಕ್ಷದವರೆಲ್ಲ ಸೇರಿ 250 crore ಚಲಾವಣೆ ಆಗಿದೆ ಅಂಥೇಳಿ ಒಂದು ಮಾಹಿತಿ ಇದೆ ನನಗೆ. ಅದು ಇನ್ನು ಮುಂದೆ ಪುಷ್ಟಿ ಆಗಬೇಕು. ಯಾಕಂದರೆ ಅಷ್ಟು ಹಂಚಿಕೆ ಆಗಿದೆ ಸರ್. ಒಂದೊಂದು ಓಟಿಗೆ 10,000 ರೂಪಾಯಿ ಅಂದರೆ ಸರ್, ನನಗೆ ತಲೆ ಬಿಸಿ ಆಗಿಬಿಟ್ಟಿದೆ ಸರ್. ಒಂದು ಓಟಿಗೆ 10,000 ಕೊಟ್ಟು ಗೆದ್ದು ಇವ್ರು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ವಿಧಾನಸೌಧಕ್ಕೆ? ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಯಲಾಗಿದೆ ಅಲ್ಲ. ಈ ಹಣ ಖರ್ಚು ಮಾಡಿ ಅಲ್ಲಿ ಹೋಗಿ ಯಾರು ಕೆಲಸ ಮಾಡ್ತಾರೆ ಇವರು? ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಗಳ ಪರವಾಗಿ ಪಾಲಿಸಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಇದು ಎಲ್ಲಿಂದ ಬರುತ್ತೆ ಸರ್ ಹಣ? ಇದು ನನಗೆ ಗೊತ್ತಿಲ್ಲ ಸರ್. ಒಂದು ಬೆಳ್ಳಿ ಸ್ಪೂನಲ್ಲಿ ಚಿನ್ನದ ಸ್ಪೂನ್ನಲ್ಲಿ ಊಟ ಮಾಡುವಂಥವನಿಗೆ 10,000 ಕೋಟಿ ಒಡೆಯರಿಗೆ ಈ 10,000 20,000 ಹಂಚಿ ಬಡವರ ಕೆಲಸ ಮಾಡ್ಬೋದಾ ಸರ್ ಯಾವತ್ತದವರು? ಸರ್, ಅಫ್ಸರ್ ಕುಡ್ಲಿಪೇಟೆ ಜೇಬಿಂದ ಇದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಒಂದೇ ₹1 ನಾನು ಖರ್ಚು ಮಾಡಿಲ್ಲ. ನಾನು ಪ್ರತಿ ಭಾಷಣದಲ್ಲೂ ನಾನು ಹೇಳಿರುವಂಥದ್ದು, ನಾನು ₹1 ಖರ್ಚು ಮಾಡಲ್ಲ ಚುನಾವಣೆಗೆ, ₹1 ಭ್ರಷ್ಟಾಚಾರನೂ ಮಾಡಲ್ಲ. ಯಾಕಂದರೆ ನೈತಿಕತೆ ಇರೋಲ್ಲ. ನಾನು ಜೇಬಿಂದ ಹಣ ಖರ್ಚು ಮಾಡಿದರೆ ಅದನ್ನು ಮಲ್ಟಿ ಹೇಗೆ ಮಾಡಬೇಕು, 1,000 ಖರ್ಚು ಮಾಡಿದ್ರೆ 2,000 ಹೇಗೆ ಮಾಡಬೇಕಂತೆ. ನಾನಂತೂ ₹1 ಖರ್ಚು ಮಾಡಿಲ್ಲ. ನನ್ನ ಪಕ್ಷದ ಕೆಲವು ಹಿತೈಷಿಗಳು ಬೆಂಬಲಿಗರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವು ನಮ್ಮ ಕಾರ್ಯಕರ್ತರು ಯಾರು ಫೀಲ್ಡಲ್ಲಿದ್ದರು ಅವರಿಗೆ ಟೀ ಕುಡಿಸಿದ್ದಾರೆ, ಕೆಲವು ನೀರು ಕುಡಿಸಿದ್ದಾರೆ, ಕೆಲವು ಊಟ ಮಾಡಿಸಿದ್ದಾರೆ. ಅದು ಅವರ ಪ್ರೀತಿ ಸರ್. ಆ ಪ್ರೀತಿಯನ್ನು ನಾನು ಬೇಡ ಅಂತ ಹೇಳ. ಮತ್ತು ಯಾರು ಮನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದು ನನ್ನ ಗಮನಕ್ಕಿಲ್ಲ. ನಾನು ಒಂದೇ ₹1 ನನ್ನ ಜೇಬಿಂದ ಖರ್ಚು ಮಾಡಿಲ್ಲ. ಏನು ಕ್ರೌಡ್ ಫಂಡಿಂಗ್ ಬಂದಿದೆ ಅದನ್ನು ನಮ್ಮ ಅಕೌಂಟ್ ಸೆಕ್ಷನಲ್ಲಿ ಅದನ್ನು ಕಂಪ್ಲೀಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕ್ರೌಡ್ ಫಂಡಿಂಗಲ್ಲಿ ನಮಗೆ ಆನ್ಲೈನ್ ಇದು ಮೀಡಿಯಾದ ಮುಂದೆ ಕಾರ್ಯಕ್ರಮದಲ್ಲಿ ತಂದುಕೊಟ್ಟಲ್ಲ ಹಣ, ಅದನ್ನು ಮೆನ್ಷನ್ ಮಾಡಿದ್ದೀವಿ ನಾವು. ಯಾಕಂದರೆ ನಾವು ಟ್ರಾನ್ಸ್ಪರೆನ್ಸಿಯಾಗಿ ನಮ್ಮ ಪಕ್ಷದ ಏನು ಹಣಕಾಸಿನ ವ್ಯವಹಾರ ಒಂದೋ ನಾವು ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಬೇಕು, ಎರಡು ನಮ್ಮ ಪಕ್ಷದಲ್ಲೂ ಕೂಡ ಇಂಟರ್ನಲ್ ಆಡಿಟಿಂಗ್ ಇದೆ, ಅಲ್ಲೂ ಕೂಡ ನಾವು ಸಲ್ಲಿಸಬೇಕು. ಹಾಗಾಗಿ ಅಫ್ಸರ್ ಕುಡ್ಲಿಪೇಟೆ ಯಾರಿಗೂ ಹಣ ಹಂಚು ಮಾತೇ ಬಿಡಿ, ₹1 ಕೂಡ ನನ್ನ ಜೇಬಿಂದ ಖರ್ಚಾಗಿಲ್ಲ. ಅದು ನಮಗೆ ಗೊತ್ತಿಲ್ಲ ಸರ್. ಅದು ನೋಡಿ, ನಾನು ಕೆಲವು ಕಡೆ ಹೋದಾಗ 200 ಮೀಟರ್ ಒಳಗಡೆ ಹಣ ಹಂಚ್ತಾ ಇದ್ರು. ನಾನು ಅಲ್ಲಿಯ ಕನ್ಸರ್ನ್ಡ್ PRO ಯಾರಿದ್ರು, RO ಯಾರಿದ್ರು, ಅವ್ರಿಗೆ ಕರೆದು ಕೇಳಬೇಕಾದ್ರೆ ಇಮ್ಮಿಡಿಯೇಟ್ಲಿ ಅವರು ಹೊರಗೆ ಕಳಿಸಿದ್ದಾರೆ. ಅವರು ಯಾವುದೇ ಶಾಲ್ ಹಾಕಿರಲಿಲ್ಲ, ಯಾವುದೇ ಮಫ್ಲರ್ ಹಾಕಿರಲಿಲ್ಲ. ನಂತರ ಗೊತ್ತಾಯಿತು, ವಿಡಿಯೋ ಬಂತು, ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಹಂಚ್ತಾ ಇದ್ದಾರೆ. ಯಾಕೆ ಇವರು ಷಡ್ಯಂತ್ರ ಮಾಡಿರಬಾರ್ದು? ಎಲ್ಲೋ ಹಂಚಿಬಿಟ್ಟು ನನ್ನ ಹೆಸರು ಹೇಳಿರೋದಕ್ಕೂ ಕೂಡ ಸಾಧ್ಯತೆ ಇದೆ. ನನ್ನ ಕಾರ್ಯಕರ್ತರಾಗಲಿ ನಾನಾಗಲಿ ಒಂದೇ ₹1 ಎಲ್ಲೂ ಹಂಚಿಲ್ಲ. ನಮಗೆ ಅವಶ್ಯಕತೆನೇ ಇಲ್ಲ ಸರ್. ಯಾಕೆ? ನಾನು ಬಂದಿರೋದು ಇವರ ಸೇವೆ ಮಾಡಲಿಕ್ಕೆ. ಈ ಚುನಾವಣೆಯಲ್ಲಿ ಕಂಡುಕೊಂಡಂಥ ಅಂಶ ಏನು ಹೇಳಿದ್ರೆ, ಇದುವರೆಗೆ ಈ ಕ್ಷೇತ್ರದಲ್ಲಿ ಓಟಿಗಾಗಿ ನೋಟ್ ಕೊಡ್ತಾ ಇದ್ರಂತೆ. ಈ ಬಾರಿಯೂ ಕೂಡ ಕೊಟ್ಟಿದ್ದಾರೆ. ನನಗೆ ಒಂದು ರಿಪೋರ್ಟ್ ಪ್ರಕಾರ ಸುಮಾರು 250 ಕೋಟಿ ರೂಪಾಯಿ ಕಪ್ಪು ಹಣ ಚಲಾವಣೆ ಆಗಿದೆ ಅಂತೇಳಿ ವರದಿ ಇದೆ. ಅದು ಮುಂದಿನ ದಿನಗಳಲ್ಲಿ ಅದರ ಪುಷ್ಟಿಯನ್ನು ನೀವೇ ಕೊಡಬೇಕು. ಅದೆಷ್ಟು ಸತ್ಯ ಎಷ್ಟು ಮಿಥ್ಯ ಅದು ಸೆಕೆಂಡರಿ. ಒಂದು ರಿಪೋರ್ಟ್ ಹೇಳ್ತಾ ಇದೆ, ಅದು ಅಧಿಕೃತನ ಅನಧಿಕೃತನ ಅದು ಕನ್ಫರ್ಮೇಷನ್ ಆಗಬೇಕು. ಅಂದರೆ ಒಟ್ಟಾರೆ ಚಲಾವಣೆ ಆಗಿರುವಂಥದ್ದು ಎಲ್ಲ BJP, ಕಾಂಗ್ರೆಸ್ ಮತ್ತು ಇತರ ಪಕ್ಷದವರೆಲ್ಲ ಸೇರಿ 250 crore ಚಲಾವಣೆ ಆಗಿದೆ ಅಂಥೇಳಿ ಒಂದು ಮಾಹಿತಿ ಇದೆ ನನಗೆ. ಅದು ಇನ್ನು ಮುಂದೆ ಪುಷ್ಟಿ ಆಗಬೇಕು. ಯಾಕಂದರೆ ಅಷ್ಟು ಹಂಚಿಕೆ ಆಗಿದೆ ಸರ್. ಒಂದೊಂದು ಓಟಿಗೆ 10,000 ರೂಪಾಯಿ ಅಂದರೆ ಸರ್, ನನಗೆ ತಲೆ ಬಿಸಿ ಆಗಿಬಿಟ್ಟಿದೆ ಸರ್. ಒಂದು ಓಟಿಗೆ 10,000 ಕೊಟ್ಟು ಗೆದ್ದು ಇವ್ರು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ವಿಧಾನಸೌಧಕ್ಕೆ? ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಯಲಾಗಿದೆ ಅಲ್ಲ. ಈ ಹಣ ಖರ್ಚು ಮಾಡಿ ಅಲ್ಲಿ ಹೋಗಿ ಯಾರು ಕೆಲಸ ಮಾಡ್ತಾರೆ ಇವರು? ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಗಳ ಪರವಾಗಿ ಪಾಲಿಸಿ ಮಾಡಲಿಕ್ಕೆ ಹೋಗ್ತಾರೆ.